ಅಗ್ರಿಟೆಕ್ನ ಸ್ವಾಗತ. ನಾವು ಇವತ್ತೊಂದು ಮೆಣಸಿನಕಾಯಿ ಹೊಲದಲ್ಲಿದ್ದೀವಿ. ಇಲ್ಲಿ ನಮ್ಮ ಚಂದ್ರಣ್ಣವರ ಪ್ಲಾಟಲ್ಲಿ ಇದು ನೋಡ್ತಾ ಇರ್ಬೋದು. ಇದು ಸ್ವಲ್ಪ ವಾತಾವರಣ ಇದು ಬಿಸಿಲು ಜಾಸ್ತಿ ಇದೆ. ಹಾಗೆ ಎಲ್ಲ ಏನಾಗಿದೆ ಈ ಥರ ಇದು ಅಪ್ವರ್ಡ್ ಕರ್ಲಿಂಗ್ ಅಂತ ಹೇಳ್ತೀವಿ. ಅಂದರೆ ರಸ ಹೀರಿದಾಗ ನುಸಿ ಅಂದರೆ ತ್ರಿಪ್ಸ್ ರಸ ಹೀರಿದಾಗ ಇದೆಲ್ಲ ಏನಾಗುತ್ತೆ ಒಳಗಡೆ ಇಲ್ಲಿ ನೋಡ್ಬೋದು ನೀವೆಲ್ಲ ಸಿಲ್ವರ್ ಕಲರ್ ಥರ ಆಗಿದೆ. ಇದು ತೋರಿಸಿ ಅನಿಲ್, ಇದು ಇಲ್ಲಿ ನೋಡಿ ಈ ಥರ ಇದೆಲ್ಲ ತ್ರಿಪ್ಸ್ನ ಒಂದು ಎಫೆಕ್ಟ್. ರಸ ಹೀರಿದ ಮೇಲೆ ಕ್ಲೋರೋಫಿಲ್ ಸಿಂಥೆಸಿಸ್ ತಿಂದ್ಬಿಟ್ಟ ಮೇಲೆ ಇದು ಗಿಡ ಏನಾಗುತ್ತೆ ಈ ಥರ ಮೇಲೆ ಅಪ್ವರ್ಡ್ ಕರ್ಲಿಂಗ್ ಆಗಿ ಮೇಲೆ ಈ ಥರ ನೋಡ್ಬೋದು ನೀವು ಮುದ್ರ ಥರ ಆಗಿಬಿಟ್ಟು ಗಿಡದ ಬೆಳವಣಿಗೆನ ಕುಂಠಿತ ಮಾಡುತ್ತೆ. ಈಗ ನೀವು ಯಾವುದೇ ಒಂದು ಹೂನಲ್ಲಿ ಇದನ್ನು ಹೆಂಗೆ ಐಡೆಂಟಿಫೈ ಮಾಡ್ಬೋದಪ್ಪ ಅಂದರೆ ಈ ಹೂ ಇದೆ ನೋಡಿ. ಈಗ ಈ ಹೂ ತೆಗೆದಿದ್ದೀನಿ, ಹಳದಿ ಕಲರ್ ಆಗಿದೆ. ಇದರಲ್ಲಿ ಎಷ್ಟೊಂದು ತ್ರಿಪ್ಸ್ ಇದಾವೆ ನೋಡಿ. ಇದೆಲ್ಲ ಈ ಥರ ಹಳದಿ ಕಲರ್ ಆಗಿ ಉದುರುತ್ತದೆ. ಈಗ ಇದರಲ್ಲಿ ನೋಡಿ ಇದ್ರಾಗಿದ್ದಾವೆ ನೋಡಿ, ಇಲ್ಲಿ ಎಷ್ಟೊಂದು ಇದಾವೆ ನೋಡಿ. ಇಲ್ಲೆಲ್ಲ ಒಂದು ಸುಮ್ಮನೆ ಹಿಂಗಂದರೆ ಎಷ್ಟೊಂದು ಬರ್ತಾ ಇದ್ದಾವೆ ಅಂದರೆ ಒಂದು ಎಲೆ ಒಂದು ಹೂವಿನಲ್ಲಿ 8ರಿಂದ 10 ಮೇಲೆ ಇತ್ತಂದರೆ ಇದು ಹೆಚ್ಚಿಗೆ ಇದೆ ಅಂತ, ಅಂದರೆ ಎಫೆಕ್ಟಿವ್ ಲೆವೆಲ್ ಜಾಸ್ತಿ ಇದೆ ಅಂತ. ಇದರ ಒಂದು ಏನಾಗುತ್ತೆ ಈ ಥರ ಹಳದಿ ಕಲರ್ ಆಗಿಬಿಟ್ಟು ಹೂಗಳು ಉದುರ್ತವೆ. ಇದು ನುಸಿಯ ಒಂದು ಕಾರಣದಿಂದ ಈ ಥರ ಉದುರೋಗ್ಬಿಡುತ್ತೆ. ಹಾಗೆ ನಿಮಗೆ ರಸ ಎಲ್ಲ ಹೀರ್ಬಿಟ್ರೆ ಗಿಡ ಈ ಥರ ಉದುರ್ಕೊಂಡ್ಬಿಡುತ್ತೆ. ಇದೆಲ್ಲ ತ್ರಿಪ್ಸ್ನ ಒಂದು ಎಫೆಕ್ಟ್. ಇದಕ್ಕೇನಪ್ಪ ಅಂದರೆ ವಾತಾವರಣ ಒಂದು, ಆಮೇಲೆ ಸರಿಯಾದ ಔಷಧಿಗಳನ್ನು ಸರಿಯಾದ ಸಮಯದಲ್ಲಿ ಸ್ಪ್ರೇ ಮಾಡಬೇಕಾಗತ್ತೆ. ನೋಡಿ ಇದೆಲ್ಲ ಸಿಲ್ವರ್ ಕಲರ್ ಆಗಿದೆ. ಈ ಥರ ರಸ ಹೀರಿದಾಗ ಈ ಥರ ಆಗುತ್ತೆ. ಇದಕ್ಕೆ ನೀವು ಭಾಳಷ್ಟು ರಸ ಹೀರೋ ಕೀಟಗಳ ಒಂದು ಔಷಧಿಗಳು ಬರ್ತವೆ. ಗ್ರೇಸಿಯಾ ಅಂತ ಬರುತ್ತೆ ಗೋದ್ರೇಜ್ದು, ಅದನ್ನು ನೀವು ಫ್ಲೆಕ್ಸೋಮೆಟಾಮೈಡ್ ಅಂತ ಬರುತ್ತೆ, ಅದನ್ನು ಉಪಯೋಗಿಸ್ಕೋಬೋದು. ಆಮೇಲೆ ಸಿಮಾಯ್ಡ್ಸ್ ಅಂತ ಬರುತ್ತೆ, ಅದು ಉಪಯೋಗಿಸ್ಕೋಬೋದು. ಆಮೇಲೆ ಕೀಫೋನ್ ಅಂತ ಬರುತ್ತೆ PI ಇಂಡಸ್ಟ್ರೀಸ್ದು. ಈ ಎಲ್ಲ ಔಷಧಿಗಳನ್ನ ನೀವು 4 ದಿನಕ್ಕೆ ಒಂದು ಟೈಮ್ ಹೊಡಿತಾ ಇದ್ದರೆ ಇದನ್ನು ಈ ಒಂದು ತ್ರಿಪ್ಸ್ ಈ ನುಸಿನ ಕಂಟ್ರೋಲ್ ಮಾಡೋದಕ್ಕೆ ಆಗುತ್ತೆ. ಇವತ್ತಿನ ದಿನ ನಾವು ಮಧುರಾ ಅಗ್ರಿಟೆಕ್ನಿಂದ ಒಂದು ಡೆಮೋ ಪ್ರಯೋಗ ಮಾಡ್ತಾಯಿದ್ದೀವಿ. ಈ 3 ಟ್ಯಾಂಕ್ ಓಡಿಸ್ತಾ ಇದ್ದೀವಿ. ಇದನ್ನು ಈ ನುಸಿನ ನಮ್ಮದೊಂದು ಕಪ್ಪು ನುಸಿ ಅನ್ನೋ ಒಂದು ಬ್ರ್ಯಾಂಡ್ ಬರ್ತಾ ಇದೆ. ಅದು ಏನಪ್ಪ ಅಂದರೆ ಈ ತ್ರಿಪ್ಸ್ ನೀವು ಯಾವುದೇ ಮೆಣಸಿನ್ಕಾಯಿ ಗಿಡದಲ್ಲಿ ಏನಪ್ಪ ಅಂದರೆ ಬೆಳವಣಿಗೆ ಕುಂಠಿತ ಆಗ್ತಾಯಿದೆ, ಆಮೇಲೆ ಹೂವು ಹಳದಿ ಕಲರ್ ಆಗಿ ಡ್ರಾಪ್ ಆಗುತ್ತಂದರೆ ಅದು ಕಾರಣ ಒಂದೇ ನುಸಿ. ನೀವೇನು ನೋಡ್ತಾ ಇದ್ದೀರಲ್ಲ ಈಗ ಇದೆಲ್ಲ ಈ ಥರ ಆಗಿರೋದು. ಈಗ ನಿಮಗೆ ಆಲ್ರೆಡಿ ತೋರಿಸಿದ್ನಲ್ಲ ಎಷ್ಟು ಒಂದು ಎಲೆನಲ್ಲಿ. ಈಗ ನೋಡಿ ಈಗ ಇದೇ ಇದೆ, ಇಷ್ಟೊಂದು ಇದೆ ಅಂದರೆ ಯಾಕಪ್ಪ ಅಂತಂದರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟೊಂದಿದೆ. ಸೊ ಇವೆಲ್ಲ ಏನಿದೆ ಈ ನುಸಿ ಏನಾಗುತ್ತೆ ರಸ ಇರೋದ್ರಲ್ಲಿದ್ದ ಗಿಡದ ಬೆಳವಣಿಗೆ ಕಡಿಮೆ ಮಾಡಿಬಿಟ್ಟು ಗಿಡ ಬೆಳವಣಿಗೆ ಆಗೋದಿಲ್ಲ. ಆವಾಗ ನಿಮಗೆ ಹೂವು ಬಂದರೂ ಕೂಡ ಹೂವಿನಲ್ಲಿ ಕೂಡ ಇದು ಫಸ್ಟು ಎಲೆಗಳ ಮೇಲೆ ರಸ ಇರುತ್ತೆ. ಯಾವಾಗ ಹೂ ಬರಲಿ ಹೂ ಮೇಲೆ ಇರುತ್ತೆ. ಹೂಲಿದ ಕಾಯಿ ಆಗೋಕ್ಕೂ ಬಿಡೋದಿಲ್ಲ. ಇದು ಕಾಯಿ ಮೊಗ್ಗುಲಿದ್ದೂ ಸ್ಟಾರ್ಟ್ ಮಾಡ್ಕೊಂಬಿಡುತ್ತೆ. ಹಾಗಾಗಿ ಇದು ಡ್ರಾಪ್ ಆಗ್ತಾ ಹೋಗುತ್ತೆ. ನಿಮ್ಗೆ ಎಲ್ಲ ಕಡೆ ಎಲ್ಲ ಎಲೆ ಹೂವು ಬಿದ್ದಿದೆ ಅಂದರೆ ಅದೇನಪ್ಪ ಅಂದರೆ ಹಳದಿ ಕಲರ್ ಆಗಿ ಡ್ರಾಪ್ ಆದರೆ ರಸ ಹೀರ್ಬಿಡುತ್ತೆ. ಹಾಗಾಗಿ ಅದು ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಇದನ್ನು ನಿರ್ವಹಣೆ ಮಾಡಬೇಕಪ್ಪ ಅಂದರೆ ನೀವು ಸ್ಪ್ರೇಯಿಂಗ್ ಮಾಡ್ತಾ ಇರಬೇಕು. ಕ್ಲೈಮೇಟ್ಲಿದೂ ಜಾಸ್ತಿ ಬರುತ್ತೆ. ಈಗ ನಿಮ್ಗೆ ಬಿಸಿಲಿದೆ, ಮಳೆ ಇಲ್ಲ. ಮಳೆ ಇದ್ದಿದ್ರೆ ಇಷ್ಟೊಂದು ಬರ್ತಾ ಇದ್ದಿಲ್ಲ. ಮಳೆ ಇಲ್ಲಿದ್ದ ಕಾರಣನೂ ಇದಕ್ಕೆ ಹ್ಯುಮಿಡಿಟಿ ಅಂತ ಹೇಳ್ತೀವಿ, ಇದು ಜಾಸ್ತಿ ಆದರೆ ಕೂಡ ಇದು ಬರುತ್ತೆ. ಸೊ ಇದಕ್ಕೆ ಏನಪ್ಪ ಅಂದರೆ ಒಂದೇ ಏನಂದರೆ ರೆಗ್ಯುಲರ್ ಆಗಿ ನೀವು ಔಷಧಿ ಹೊಡಿತಾ ಇರಬೇಕು. ಅಂದರೆ ಇದ್ರ ಪರ್ಸೆಂಟೇಜು ಈಗ ಇದು ಜಾಸ್ತಿ ಇದೆ, ನೀವು ಹೊಡಿತಾ ಇದ್ದರೆ ಅದನ್ನು ಕಡಿಮೆ ಮಾಡ್ಬೋದು. ಇದರಿಂದ ಇದು ಹೆಚ್ಚಿಗೆ ಮಲ್ಟಿಪ್ಲೈ ಆಗುತ್ತೆ, ಅಂದರೆ ಉತ್ಪತ್ತಿ ಜಾಸ್ತಿ ಮಾಡ್ಕೊಳ್ಳುತ್ತೆ. ಇದು ಬರೀ 15ರಿಂದ 20 ದಿನ ಇರುತ್ತೆ ಇದು ಅಡಲ್ಟು, ಮತ್ತು ಇದು ಮರಿ ಮಾಡ್ಕೊಂಡು ಹೋಗ್ಬಿಡುತ್ತೆ. ಎಷ್ಟೋ 1000 ಗಟ್ಟಲೆ ಮರಿ ಮಾರುತ್ತೆ. ಹಂಗಾಗಿ ಇಷ್ಟೊಂದು ನಮಗೆ ಅದಕ್ಕೆ ಔಷಧಿಗಳನ್ನ ನೀವು ಪದೇ ಹೊಡಿತಾನೆ ಇರಬೇಕು. 4 ದಿನಕ್ಕೊಂದ್ಸರಿ 4 ದಿನಕ್ಕೊಂದ್ಸರಿ ಬೆಳವಣಿಗೆ ನಿಮಗೆ ಆಲ್ರೆಡಿ ಗೊತ್ತಾಗುತ್ತೆ. ಔಷಧಿ ಹೊಡೆದ ತಕ್ಷಣ ಚೇಂಜಸ್ ಕಾಣುತ್ತೆ. ನಿಮಗೆ ಮೊನ್ನೆ ಹೊಡೆದಿರೋ ಔಷಧಿ ಆದವರು ಚೇಂಜಸ್ ಹೊಡಿತಾನೆ ಹೋಗ್ಬೇಕು 4 ದಿನಕ್ಕೊಂದ್ಸರಿ. ಅವಾಗ ನೀವು ಇದನ್ನ ಕಡಿಮೆ ಮಾಡಿ ಅನುಕೂಲ ಆಗುತ್ತೆ. ಸೊ ನೀವು ಈಗ ಇದನ್ನ ಡೆಮೋ ಮಾಡಿ ತೋರಿಸ್ತೀವಿ. ನಾವು 3 ಸಾಲಿಗೆ 3 ಥರ ಔಷಧಿಗಳು ತೊಗೊಂಬಂದಿದ್ದೀವಿ. ಈಗ ಇವತ್ತು ಹೊಡೆದ್ರೆ ಇನ್ನು 2 ದಿನ ಬಿಟ್ಟು ಬರ್ತೀವಿ. ನಿಮಗೆ ಯಾವುದು ಚೆನ್ನಾಗಿದೆ ಅಂತಂದರೆ ಆ ಔಷಧಿನ ನಾವು ಮುಂದೆ ನಿಮಗೂ ಇಲ್ಲಿ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಎಲ್ಲ ತರಕಾರಿ ಬೆಳೆಗಳಿಗೆ ಎಲ್ಲದಕ್ಕೂ ಇದನ್ನು ನೀವು ಹೊಡಿಬೋದು ಔಷಧಿ. ಮೆಣಸಿಕಾಯಿ ಹೊಡಿಬೋದು, ಬದನೆ, ಯಾವುದೇ ಗಿಡಗಳಿಗೆ ರಸ ಇರ್ತದಲ್ಲ, ಈ ಮುದುರು ಬರ್ತಕ್ಕಂಥ ಒಂದು
ಎಲ್ಲಿ ಕಾಣುತ್ತೆ ನಿಮಗೆ ಮುದುರು ಬಂದಿದೆ ಅಂದರೆ ಅದು ರಸ ಹೀರೋ ಕೀಟಗಳು ಅಂತಾನೆ. ಇದು ಯಾವ್ಯಾವ ಟೈಮ್ ಏನು ನೀವು ಹೇಳ್ತಾ ಇದೀರಲ್ಲ ಆ ಔಷಧಿಗೆ ನೀವೆಲ್ಲ ಇದ್ರೆ ಇಲ್ಲಿ ಅಲಾಟ್ ಮಾಡಿಬಿಡ್ರಿ. ಇದು ಮಾಡಿಸ್ತೀನಿ ಹಂಗಾದ್ರೆ ನಮಗೆ ಅನುಕೂಲ ಆಗುತ್ತೆ. ರೆಗ್ಯುಲರ್ ಆಗಿ ಯಾವ್ದಾವ್ದು ಹೊಡಿಬೇಕಂತ ನಿಮ್ಗೆ ಹೇಳ್ತಾ ಅದಕ್ಕೆ ಇದು ಮಾಡಿಬಿಡ್ರಿ. ನಾವು ಆ ಟೈಮಿಗೆ ಅದನ್ನ ತಗೊಂಬಂದು ಹೊಡ್ಯಕ್ಕೆ ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ. ಈಗ ನಾವು ಪದೇ ಪದೇ ದಾವಣಗೆರೆ ಬರೋಕೆ ಇಲ್ಲ ಇಲ್ಲಿ ಅವ್ರ ಹತ್ರ ಮಾತಾಡ್ತೀವಿ.